ನಮಸ್ತೆ. 18/12/2024 ಬುಧವಾರ ಕೃಷ್ಣ ಪಕ್ಷ ಅಂದರೆ ಕರೆಯುವ ಚಂದ್ರ. ಇವತ್ತು ತಿಥಿ ತೃತೀಯ 10 ಗಂಟೆ 6 ನಿಮಿಷ 12 ಸೆಕೆಂಡ್ವರೆಗಿದೆ ಬೆಳಗ್ಗೆ. ಆಮೇಲೆ ಚತುರ್ಥಿ. ನಕ್ಷತ್ರ ಪುಷ್ಯ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ 58 ನಿಮಿಷದವರೆಗಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ತೃತೀಯ ಪುಷ್ಯ ನಕ್ಷತ್ರ ಕೂಡಿದರೆ ಶುಭವಾಗುತ್ತದೆ. ಕಾರ್ಯಸಿದ್ಧಿಯು ಕುಲವೃದ್ಧಿಯೂ ಉಂಟು. ಆದ್ದರಿಂದಾಗಿ ಬೆಳಗ್ಗೆ 10 ಗಂಟೆ 6 ನಿಮಿಷದವರೆಗೂ ಶುಭವಾಗಿದೆ. ಇದರಲ್ಲಿ ನಾವು ಕೊಟ್ಟಿರುವಂಥ ಶುಭ ಸಮಯವನ್ನು ನೋಡಿಕೊಳ್ಳಿ. ಅಂಥದ್ರಲ್ಲಿ ಒಳ್ಳೆಯ ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೋದು. ಆಮೇಲೆ ಚತುರ್ಥಿ ಬಂದರೂ ತೊಂದರೆಗಳಿಲ್ಲ. ಉದಾಹರಣೆ 6:35ರಿಂದ 7:59 ಶುಭವಾಗಿದೆ. 10:28ರಿಂದ 11:52 ಶುಭವಾಗಿದೆ. ಆದರೂ ನಾವು ಕೊಟ್ಟಿರುವಂಥ ಇದರಲ್ಲಿ ತೃತೀಯನೂ ಕೂಡಿದ್ದಾಗ 10:06 ಒಳಗಡೆ ಮುಗಿಯೋದರಿಂದಾಗಿ ನೀವು ಫಸ್ಟ್ ನಾವು ಕೊಟ್ಟಿರುವಂಥ ಶುಭ ಸಮಯದಲ್ಲಿ ಕಾರ್ಯಗಳನ್ನು ಪ್ರಾರಂಭ ಮಾಡಿಬಿಟ್ಬಿಡ್ಬೋದು. ಅಂತಂದರೆ 6:35ರಿಂದ 7:59 ಅಂತ. ಇವತ್ತು ಮತ್ತಷ್ಟು ವಿಶೇಷಗಳಿಗೆ ಬರೋಣ. ಪುಷ್ಯ ಮತ್ತು ಆಶ್ಲೇಷ ಅಂತ 2 ನಕ್ಷತ್ರ. ಪುಷ್ಯ ನಕ್ಷತ್ರ ದೇವಗಣ, ಆಶ್ಲೇಷ ನಕ್ಷತ್ರ ರಾಕ್ಷಸಗಣ. ಪುಷ್ಯ ನಕ್ಷತ್ರ ಆಶ್ಲೇಷ 2 ಶುಭವನ್ನೇ ನೀಡುತ್ತದೆ. ಆದರೂ ಪುಷ್ಯ ನಕ್ಷತ್ರ ಇನ್ನಷ್ಟು ಚೆನ್ನಾಗಿರುತ್ತದೆ. ಈ ಪುಷ್ಯ ನಕ್ಷತ್ರ ರಾತ್ರಿಯವರೆಗೂ ಇರುತ್ತದೆ. ಆದರೂ ತೃತೀಯ ಅನ್ನುವ ತಿಥಿ ಮುಗಿದ ನಂತರ ಚತುರ್ಥಿಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಇವತ್ತು ನೋಡ್ಕೊಂಡಿವೆ. ಬೇರೆ ವಿಷಯಕ್ಕೆ ಬರೋಣ. ನಕ್ಷತ್ರ ಪಾದಗಳು ಮತ್ತು ರಾಶಿ. 6:35 AM ಕರ್ಕಾಟಕ ರಾಶಿ ಇದೆ. 6:35ರಿಂದ 6:43ವರೆಗೂ ಪುಷ್ಯ ನಕ್ಷತ್ರ 1ನೇ ಪಾದ. 6:43ರಿಂದ 12:45 ಮಧ್ಯಾಹ್ನದವರೆಗೂ ಪುಷ್ಯ ನಕ್ಷತ್ರ 2ನೇ ಪಾದ. 12:45ರಿಂದ 6:50ವರೆಗೂ ಪುಷ್ಯ ನಕ್ಷತ್ರ 3ನೇ ಪಾದ. ಸಂಜೆ 6:50 ಮೇಲೆ ರಾತ್ರಿ 12:58ವರೆಗೂ ಪುಷ್ಯ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪುಷ್ಯ ನಕ್ಷತ್ರವೇ ಮುಗೀತದೆ. ಆನಂತರ ಅಂದರೆ ರಾತ್ರಿ 12:58 ಮೇಲೆ ಆಶ್ಲೇಷ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗೂ ಈ ಆಶ್ಲೇಷ ನಕ್ಷತ್ರವೇ ಇದೆ. ಅಂತಂದರೆ ನಾಳೆ 19 ಗುರುವಾರ ಕೃಷ್ಣ ಪಕ್ಷ. ಚತುರ್ಥಿ ಇದೆ ಬೆಳಗ್ಗೆ 10:03ವರೆಗೂ, ಅಂದರೆ ನಾಳೆ, ಅಂದರೆ ಗುರುವಾರ. ಆಶ್ಲೇಷ ನಕ್ಷತ್ರವಿದೆ. ಆಶ್ಲೇಷ ನಕ್ಷತ್ರ ಖಂಡಿತವಾಗಿ ದೋಷವಿಲ್ಲ. ಸಿದ್ಧಿಯು ಲಾಭವು ಕೊಡುತ್ತದೆ. ಆದರೂ ಧನುರ್ಮಾಸ ಅನ್ನೋ ಒಂದು ವಿಷಯನ ಜ್ಞಾಪಕದಲ್ಲಿಟ್ಕೊಳ್ಳಿ. ನಾಳೆಯ ದಿನದಲ್ಲಿ ಆಶ್ಲೇಷ ನಕ್ಷತ್ರ ಇರುವ ಟೈಮಲ್ಲಿ ಮುಹೂರ್ತ ಕಾರ್ಯಗಳು ಏನಿಲ್ಲ. ಆದರೂ ಚಿಕ್ಕ ಚಿಕ್ಕ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿ ದೋಷವಿಲ್ಲ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಅಂತಂದರೆ 18ನೇ ತಾರೀಕಿಗೆ ಇದರಲ್ಲಿ 100% ಅಶುಭ, 100% ಶುಭ ಅಂತ ನೋಡ್ಕೊಳ್ಳೋಣ. 100% ಅಶುಭ ಅಂತ ಇರುವ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. 100% ಶುಭವಾಗಿರುವ ಸಮಯದಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳನ್ನು 100% ಅಶುಭ ಅಂತ ಇರುವ ಸಮಯದಲ್ಲಿ ಕಂಟಿನ್ಯೂ ಮಾಡ್ಬೋದು. ನಾನು ಫಸ್ಟೇ ಹೇಳಿದಂತೆ 6:35ರಿಂದ 7:59ವರೆಗೂ ಶುಭವಾಗಿದೆ. 10:28ರಿಂದ 11:52ವರೆಗೂ ಶುಭವಾಗಿದೆ. ಮಧ್ಯಾಹ್ನ 1:44ರಿಂದ ರಾತ್ರಿ ಅಂದರೆ 24 hours ಅಂದರೆ 12 ಗಂಟೆ 2 ನಿಮಿಷದವರೆಗೂ ಶುಭವಾಗಿದೆ. ಮತ್ತು ರಾತ್ರಿ 1 ಗಂಟೆಯಿಂದ ಬೆಳಗಿನ ಜಾವ 4:59ವರೆಗೂ ಶುಭವಾಗಿದೆ. ಇದೆಲ್ಲ ಶುಭ ಸಮಯಗಳು. ಇಂಥದ್ರಲ್ಲಿ ಕೆಲವು ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೋದು. ಆದರೂ ನಾವು ಹೇಳಿದಂತೆ 2 ನಕ್ಷತ್ರದಲ್ಲಿ 1 ನಕ್ಷತ್ರ ಪಕ್ಕಾವಾಗಿ ಶುಭವಾಗಿರುತ್ತದೆ. ಅಂತಂದರೆ ಪುಷ್ಯ ನಕ್ಷತ್ರ. ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ. ಆಶ್ಲೇಷ ನಕ್ಷತ್ರನೂ ಪರವಾಗಿಲ್ಲ. ಆದರೂ ಧನುರ್ಮಾಸ ಅನ್ನೋ ಒಂದು ವಿಷಯನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಮತ್ತಷ್ಟು ವಿಶೇಷಕ್ಕೆ ನಾವು ಇವತ್ತು ಹೋಗೋಣ. ಇವತ್ತೇನು ಅಂತಂದರೆ 100% ಕೆಟ್ಟ ಟೈಮ್ ಅಂತ ಹುಡ್ಕೋಣ. ಇದರಲ್ಲಿ ಇವತ್ತು ಧನುಸು ರಾಶಿಯವರೆಗೆ ಚಂದ್ರಾಷ್ಟಮ ಉಂಟು. 6:35ರಿಂದ ದಿನ ಪೂರ್ತಿ ಇರುತ್ತದೆ. ಮತ್ತು 8:01ರಿಂದ 9:26ವರೆಗೂ ಯಮಕಂಡ ಕಾಲ. 8:49ರಿಂದ 10:26ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ. 11:54ರಿಂದ 12:39 ಬೆಳಗ್ಗೆ ಈ ಸಮಯದಲ್ಲಿ ದುರ್ಮುಹೂರ್ತ ಇದೆ. ಮತ್ತು ಮಧ್ಯಾಹ್ನ 12:16ರಿಂದ ಮಧ್ಯಾಹ್ನ 1:42ವರೆಗೂ ರಾಹು ಕಾಲ. ರಾತ್ರಿ 12 ಗಂಟೆ 4 ನಿಮಿಷದಿಂದ 12:58ವರೆಗೂ ಮೃತ್ಯು. ಬೆಳಗಿನ ಜಾವ 5:01ರಿಂದ 6:36ವರೆಗೂ ವಿಷಕಾಲ. ಹಾಗಾಗಿ ಇವತ್ತಿನ ಬೆಳಗಿನ ಜಾವದಲ್ಲಿ ಅಂದರೆ ರಾತ್ರಿ 12 ಗಂಟೆ ಮೇಲೆ ಬೆಳಗಿನ ಜಾವದಲ್ಲಿ ಖಂಡಿತವಾಗಿ ಸಮಯ ಶುಭವಾಗಿಲ್ಲ. ಅಂತಂದರೆ ಇದನ್ನು ವಿಷಕಾಲ ಅಂತಂತೀವಿ. ಆದ್ದರಿಂದಾಗಿ ಬ್ರಹ್ಮ ಮುಹೂರ್ತ ಇವತ್ತು ಉಪಯೋಗ ಆಗಲ್ಲ. ಬ್ರಹ್ಮ ಮುಹೂರ್ತ ಅಂತ ಯಾವುದನ್ನು ನೋಡದೆ ಓಕೆ ಅಂತ ನಾವು ಮಾಡಿದ್ರೂ ಕೂಡ ಅದು ಶುಭವಲ್ಲ. ಯಾಕೆಂದರೆ ಬ್ರಹ್ಮ ಮುಹೂರ್ತನ ನಾವು ನೋಡಬೇಕು ಅಂತಂದರೆ ಖಂಡಿತವಾಗಿಯೂ ಆ ಸಮಯದಲ್ಲಿ ವಿಷಕಾಲ, ಮೃತ್ಯು ಇಂಥದನ್ನು ಗಮನಿಸಲೇಬೇಕು. ಅದು ಇಲ್ಲದೇ ಇರೋದರಿಂದ ಖಂಡಿತವಾಗಿ ಕಾರ್ಯಗಳಲ್ಲಿ ಗಮನ ಕೊಡಲೇಬೇಕಾಗುತ್ತದೆ. ಎಚ್ಚರ.
ಬೆಳಗ್ಗೆ ಉತ್ತಮ ಸಮಯ ಅಂತ ಹೇಳಿದ್ದೀವಿ 6:35ರಿಂದ 7:59. ಈ ಸಮಯದಲ್ಲಿ ಇರುವಂಥ ಶುಭ ಅಶುಭಗಳಲ್ಲಿ ನಾವು ಸ್ವಲ್ಪ ಅದರಲ್ಲಿ ಹೈಲೈಟ್ ಮಾಡಿ ನೋಡಿದ್ರೆ ಏನಾಗ್ತದೆ ಅಂತಂದರೆ, ಬುಧವಾರದಲ್ಲಿ ಬೆಳಗ್ಗೆ ಅಷ್ಟು ಏನು ದೋಷಗಳಿಲ್ಲ. ಇದೇ ಗುರುವಾರ ಆದರೆ ಬೆಳಗ್ಗೆ 6ರಿಂದ 7:30 ಯಮಗಂಡ ಕಾಲ ಬರುತ್ತದೆ ಅಂತ. ಆದ್ದರಿಂದಾಗಿ ಸ್ವಲ್ಪ ತಲೆ ಕೆಡಿಸ್ಕೋಬೇಡಿ. ಮುಹೂರ್ತ ಕಾರ್ಯಗಳಿಲ್ಲ, ಆದರೂ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಯಾಕೆಂತಂದರೆ ಈ ಸಮಯದಲ್ಲಿ ಪುಷ್ಯ ನಕ್ಷತ್ರ 1ನೇ ಪಾದವಿದೆ ಮತ್ತು ತೃತೀಯ ಅನ್ನುವ ತಿಥಿ ಇದೆ. ಇದು ಒಂದು ಶುಭಕರವೇ. ಆದರೂ ಇವತ್ತು ಅಭಿಜಿತ್ ಮುಹೂರ್ತವೇ ಇಲ್ಲ. ಆದ್ದರಿಂದ ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಬರುತ್ತದೆ. ಏನಾದ್ರು ಮಾಡೋಣ ಅಂತಂದರೆ ಅದಕ್ಕೆ ಕಾಯಲೇಬೇಡಿ. ಯಾಕೆಂತಂದರೆ ಇವತ್ತಿಲ್ಲ. ನೆಕ್ಸ್ಟ್ ನಾವು ನೋಡೋಕೆ ಹೋದರೆ ಇನ್ನೂ ಕೆಲವು ವಿಷಯಗಳು ಬರುತ್ತದೆ. ಬೆಳಗ್ಗೆ ಆ ಸಮಯಗಳಲ್ಲಿ ಚಂದ್ರ ಹೊರೆ ಬರುತ್ತದೆ. ಆದರೆ ಚಂದ್ರ ಹೊರೆ ಬರೋಕ್ಕೆ 7:32 ಆಗುತ್ತದೆ. ನಾವು ಫಸ್ಟೇ ಹೇಳಿದ್ವಿ 7:59ವರೆಗೆ ಚೆನ್ನಾಗಿದೆ. 7:32ರಿಂದ 7:59ವರೆಗೂ ಇರುವಂಥ ಚಂದ್ರ ಹೊರೆ ಶುಭವನ್ನು ಕೊಟ್ಟುಬಿಡುತ್ತದೆ. ಆದ್ದರಿಂದ ಚಂದ್ರ ಹೊರೆಯಲ್ಲಿ ಪ್ರಯಾಣ ಕಾರ್ಯಗಳು ಮತ್ತು ತಾಯಂದಿರ ಆರೋಗ್ಯನ ನೋಡಿಕೊಳ್ಳೋದು, ಹೆಣ್ಣು ಮಕ್ಕಳಿಗಾದ ಕಾರ್ಯಗಳು, ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ತಾಯಿಯ ಆರೋಗ್ಯ, ಆಸ್ಪತ್ರೆಗೆ ಹೋಗುವಂಥದ್ದು ಅಥವಾ ಅವ್ರಿಗೇನಾದ್ರು ಸೇವೆ ಮಾಡುವಂಥ ಕಾರ್ಯಗಳನ್ನ ನೀವು ಧಾರಾಳವಾಗಿ ಮಾಡ್ಬೋದು. ನಾಡು ಖಂಡಿತವಾಗಿ ಅಭಿವೃದ್ಧಿಯನ್ನು ಕೊಡುತ್ತದೆ. ಇದರಲ್ಲಿ ಹೆಚ್ಚಿನ ಗಮನ ಕೊಡಿ. ಇವತ್ತಿನ ವಿಶೇಷದಲ್ಲಿ ಮತ್ತಷ್ಟು ವಿಶೇಷಗಳಲ್ಲಿ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ನಾವು ಫಸ್ಟೇ ಅಂದ್ವಿ ಪುಷ್ಯ ನಕ್ಷತ್ರ ದಿನಾಪೂರ್ತಿ ಇರುತ್ತೆ ಅಂತ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಮಿತ್ರಧಾರೆ ಇದೆ. ಆಮೇಲೇನೂ ಕೂಡ ಪರಮ ಮಿತ್ರಧಾರೆಯಾಗಿದೆ. ಆದ್ದರಿಂದ ಹೆಚ್ಚಿನ ದೋಷಗಳು ಏನಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಖಂಡಿತವಾಗಿ ಟೆನ್ಷನ್ ಇದೆ, ರೋಗ ಭಯವೆಲ್ಲ ಉಂಟು, ಅದನ್ನು ನೋಡ್ಕೊಳ್ಳಿ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಅನುಕೂಲವಿದೆ ರಾತ್ರಿಯವರೆಗೂ. ಆದ್ದರಿಂದ ಹೆಚ್ಚಿನ ದೋಷಗಳಿಲ್ಲ. ಸ್ವಲ್ಪ ಊಟ ತಿಂಡಿ ಮಾತ್ರ ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಕೃತಿಕಾ ನಕ್ಷತ್ರ ವೃಷಭ ರಾಶಿ ರಾತ್ರಿಯವರೆಗೂ ಸಾಧಕ ತಾರೆಯು ಲಾಭವೂ ಇದೆ. ಸಾಧಕ ಅಂತಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಅಂತ ಅರ್ಥ. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿಯೂ ಪ್ರತ್ಯೇಕ ತಾರೆ ಅಂತಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಇದೆ. ಆದ್ದರಿಂದ ಯೋಚನೆ ಮಾಡಿ ಮಾಡಬೇಕಾಗ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 1 ಮತ್ತು 2ನೇ ಪಾದಗಳು ಕ್ಷೇಮವು ಅಂದರೆ ಆರೋಗ್ಯವು ಲಾಭವೂ ಉಂಟು ರಾತ್ರಿಯವರೆಗೂ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಆರೋಗ್ಯವಿದೆ, ಆದರೆ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಯಾಕೆಂತಂದರೆ ಧನಹಾನಿ ಅಂತ ಬರೋದರಿಂದ. ಆರುದ್ರ ನಕ್ಷತ್ರ ಮಿಥುನ ರಾಶಿ ವಿಪತ್ತಿದೆ, ಧನಹಾನಿ ಇದೆ, ಆಸ್ಪತ್ರೆ ಖರ್ಚುಗಳು, ವೇಸ್ಟ್ ಖರ್ಚುಗಳೆಲ್ಲ ಉಂಟಾಗುತ್ತದೆ. ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಪತ್ತುಂಟು, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ. ಇರುವಂಥದನ್ನು ಬರುವಂಥದನ್ನು ಭದ್ರವಾಗಿಟ್ಕೊಂಡ್ರೆ ದೋಷಗಳು ಕಡಿಮೆ ಆಗುತ್ತದೆ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತು, ಶರೀರ ಸುಖ ಎಲ್ಲವೂ ಕೂಡಿ ಬಂದಿರುವಂಥ ದಿನವಿದು. ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಹಾಗಾಗಿ ನಾವು ಫಸ್ಟೇ ಹೇಳಿದಂತೆ ಬೆಳಗ್ಗೆ ಮುಹೂರ್ತ ಚೆನ್ನಾಗಿರುತ್ತದೆ ಅಂತ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ರಾತ್ರಿಯ ಮೇಲೇ ಶುಭವಾಗಿರೋದು, ಅಲ್ಲಿವರೆಗೂ ಸರಿಯಾಗಿಲ್ಲ. ಆದ್ದರಿಂದ ಯೋಚನೆ ಮಾಡಿ ಕಾರ್ಯಗಳು ಮಾಡಿ. ಆದರೂ 50% ಪರವಾಗಿಲ್ಲ. ಹಾಗಾಗಿ ಬೆಳಗ್ಗೆ ನಾವು ಕೊಟ್ಟ ಟೈಮ್ನ ನೋಡ್ಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಇವತ್ತು ಶುಭಕರವಾಗಿದೆ ರಾತ್ರಿಯವರೆಗೂ. ಆದರೂ ನಾವು ಹೇಳಿದಂಥ ಚತುರ್ಥಿ, ಪಂಚಮಿ ಈ ಥರ ವಿಷಯಗಳೆಲ್ಲ ಗಮನಿಸೋದೇ ಉತ್ತಮ ಅಂತ. ನಂತರ ನೋಡುವಂಥದ್ದು, ಯಾಕೆಂತಂದರೆ ನಾವು ಹೇಳಿದಂತೆ ತೃತೀಯ ತಿಥಿ, 3ನೇ ತಿಥಿ ಶುಭ, 4ನೇ ತಿಥಿಯಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ, 5ನೇ ತಿಥಿ ಅಂದರೆ ಪಂಚಮಿ ತಿಥಿ ಶುಭ. ಅದಕ್ಕೆ ನಾವು ತಿಥಿಗಳ ಬಗ್ಗೆ ಹೇಳಿದಾಗ 5, 3 ಅಂತೆಲ್ಲ ಹೇಳಿದ್ವಿ. ಇದರಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ನಂತರ ನಾವು ನೋಡುವಂಥದ್ದು ಏನು ಅಂತಂದರೆ ಮಖಾ ನಕ್ಷತ್ರ ಸಿಂಹರಾಶಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಮಿತ್ರತಾರೆ ಇದೆ. ಪರರ ಸಹಾಯದಿಂದ ನಿಮ್ಮ ಕಾರ್ಯಗಳನ್ನು ಅನುಕೂಲವಾಗಿ ಮಾಡಿಸ್ಕೊಳ್ಳಿ. ಪುಬ್ಬ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿಯೂ ಟೆನ್ಷನ್ ವಧೈತಾರೆ ಅಂತ ಹೆಸರು. ಆದ್ದರಿಂದಾಗಿ ಹೆಚ್ಚಿನ ತಲೆ ಕೆಡಿಸ್ಕೋಬೇಡಿ. ಕೆಡಿಸ್ಕೊಂಡ್ರೆ ತೊಂದರೆ ನಮಗೆ ಅಲ್ವಾ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಅನುಕೂಲವಿದೆ, ಸ್ವಲ್ಪ ವ್ಯಯವಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವ ದಿನವಿದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ ತಾರೆ, ಹಂಗಾಗಿ ಶುಭವಾಗಿಲ್ಲ. ಯೋಚನೆ ಮಾಡಿ ಕಾರ್ಯಗಳನ್ನ. ಚಿತಾ ನಕ್ಷತ್ರ ಕನ್ಯಾ ರಾಶಿ ಆರೋಗ್ಯವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಬೆಳಗ್ಗೆ ಕೂಡಿ ಬರುತ್ತದೆ. ಚಿತಾ ನಕ್ಷತ್ರ ತುಲಾರಾಶಿ ಆರೋಗ್ಯ ಉಂಟು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು, ಆದ್ದರಿಂದ ಶುಭಕರವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಏಟು ಗಾಯಗಳಾಗುತ್ತದೆ,
ಆದರೂ ಉದ್ಯೋಗದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ತುಲಾರಾಶಿ, ಸಂಪತ್ತು ಅಂದರೆ ಐಶ್ವರ್ಯ ಮತ್ತು ನೀವು ಮಾಡುವ ಕಸುಬಲ್ಲಿ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತಿದೆ, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ, ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆಯೂ ಕಾರ್ಯತಡೆಯೂ ಉಂಟು, ಆದ್ದರಿಂದ ಗಮನ ಕೊಡಲೇಬೇಕು. ಸ್ವಲ್ಪ ಏಮಾರಿದರೂ ನಷ್ಟಗಳನ್ನು ನೀವು ಅನುಭವಿಸಬೇಕಾಗುತ್ತದೆ, ಹುಷಾರ್. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ಕಾರ್ಯತಡೆಗಳು ಉಂಟು, ಇದೆಲ್ಲ ಈ ದಿನದಲ್ಲಿ. ಮೂಲ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ಆದರೆ ರೋಗವೃದ್ಧಿ ಉಂಟು, ಮಾತ್ರೆಗಳನ್ನು ಸರಿಯಾಗಿ ಕಂಟಿನ್ಯೂ ಆಗಿ ತಗೊಳ್ಳೇಬೇಕಾಗ್ತದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಟೆನ್ಷನ್ ಇದೆ, ರೋಗವೃದ್ಧಿಯೂ ಇದೆ, ಆದ್ದರಿಂದ ಕರೆಕ್ಟಾಗಿ ಮಾತ್ರೆಗಳನ್ನು ತಗೊಳ್ಳಿ. ವ್ಯವಹಾರಗಳಲ್ಲಿ ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅಂತಂದರೆ 1ನೇ ಪಾದ, ಅನುಕೂಲವಿದೆ, ಆದ್ದರಿಂದ ಹೆಚ್ಚಾಗಿ ದೋಷಗಳೇನಿಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಸ್ಕೊಂಡ್ರೆ ಸಾಕು. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಅನುಕೂಲವು ಸುಖ ಅಭಿವೃದ್ಧಿಯು ಕೂಡಿ ಬಂದಿರುವಂಥ ಶುಭದಿನವಾಗಿದೆ ನಿಮಗೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕ್ತಾರೆ, ಆದ್ದರಿಂದ ನಿಮ್ಮ ಕಾರ್ಯಗಳಲ್ಲಿ ಸಕ್ಸಸ್ ಸಿಗೋದು ಕಷ್ಟವಾಗುತ್ತದೆ. ಗ್ಯಾರಂಟಿ ಗೊತ್ತಾದರೆ ಮಾತ್ರನೇ ನೀವು ಅನುಭವಿಸಬೇಕಾಗುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಆರೋಗ್ಯ ಉಂಟು, ಸುಖ ಅಭಿವೃದ್ಧಿಯೂ ಉಂಟಾಗುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಅಭಿವೃದ್ಧಿ ಉಂಟು, ಶತ್ರುನಾಶವೂ ಉಂಟು, ಹಾಗಾಗಿ ಶತ್ರು ಕಾಟವಿಲ್ಲ, ಹಾಗಾಗಿ ಧೈರ್ಯವಾಗಿರಬಹುದು. ಶತಭಿಷ ನಕ್ಷತ್ರ ಕುಂಭರಾಶಿ, ವಿಪತ್ತಿದೆ, ಗಾಡಿಗಳಲ್ಲಿ ಎಚ್ಚರ, ಓಡಾಟದಲ್ಲಿ ಖಂಡಿತವಾಗಿ ಎಚ್ಚರ. ನಂತರ ನೋಡುವಂಥ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಇದರಲ್ಲಿ ಸಂಪತ್ತು ಉಂಟು, ಶತ್ರುನಾಶವೂ ಇದೆ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಅನುಕೂಲವಿದೆ, ಸ್ವಲ್ಪ ವಿಘ್ನಗಳು ಬರುತ್ತದೆ ಅಷ್ಟೇ. ಮನೆ ದೇವರನ್ನ ಪೂಜೆ ಮಾಡಿಕೊಳ್ಳಿ, ಎಲ್ಲ ದೂರವಾಗುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಜನ್ಮತಾರೆ, ಕಾರ್ಯ ವಿಘ್ನಗಳು ಉಂಟು, ವಿಘ್ನಗಳಿಲ್ಲದೆ ನೋಡಿಕೊಳ್ಳಿ. ಸಕ್ಸಸ್ ಅಂದರೆ ಮಾತ್ರನೇ ನೀವು ಆ ಕಾರ್ಯಗಳಲ್ಲಿ ಇಳಿಬೇಕಾಗ್ತದೆ, ಇಲ್ಲವಾ ಅಂದರೆ ಬಿಟ್ಬಿಡಿ. ರೇವತಿ ನಕ್ಷತ್ರ ಮೀನರಾಶಿ, ಪರಮ ಮೈತ್ರಿದ್ದಾರೆ, ಸ್ವಲ್ಪ ಕಾರ್ಯ ವಿಘ್ನ ಇಂಥದ್ದೆಲ್ಲ ಉಂಟಾಗುತ್ತದೆ, ನೋಡ್ಕೊಳ್ಳಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಧನ್ಯವಾದಗಳು.